ನೋಡು ಹೊಡೆದೋಯ್ತು. ಇದೇ ಥರ ಮೊಬೈಲ್ ಡಿಸ್ಪ್ಲೇ ಹೊಡೆದೋಗ್ಬೇಕು ಅಂತ ಪ್ರೈಸಲ್ಲಿ ಕಾರ್ಗಳು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಏನೇನು ಪ್ರೈಸಲ್ಲಿ ಕಾರ್ಗಳಿರುತ್ತೆ ತೋರಿಸ್ತೀನಿ ಬನ್ನಿ. ರೆಕಾರ್ಡೆಡ್, ನಾನು ಟ್ಯಾಂಪರಿಂಗ್ ಎಲ್ಲ ಏನು ಮಾಡಲ್ಲ ಗಾಡಿಗೆ. ಇದು ತುಂಬಾ ಲಿಮಿಟೆಡ್ ಎಡಿಷನ್ ಆಸ್ಟಾ ವೇರಿಯಂಟ್ ಮತ್ತು ಆಸ್ಟಾದಲ್ಲಿ ಟಾಪ್ ಎಂಡ್ ಏನಂದ್ರೆ ಸನ್ ರೂಫ್ ಪ್ಲಸ್ 8 ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ. ಬೇಕಾದ್ರೆ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಒಂದ್ಸಲಿ ಗಾಡಿ ಬನ್ನಿ, ಸಾರ್ ಹೆಸರು ತಗೊಳ್ಳಿ ಸಾಕು. ಸಾರ್ಗೆ ಸಬ್ಸ್ಕ್ರೈಬ್ ಆಗಿದಾರ ಅಂತ ಹೇಳಿದ್ರೆ ಇನ್ನ 5,000 ಕಡಿಮೆ. 55 3,55,000 ಆಚೆ ಮಾರ್ಕೆಟ್ ನಿಮ್ಗೆ 3,95,000 3,85,000 ಇಂದ ಕಡಿಮೆ ಇಲ್ಲ. 3,55,000ಗೆ ಈ ತರ ತುಂಬಾ ಒಳ್ಳೆ ಇರೋ ಗಾಡಿ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೋ. ಇನ್ನ ಬೇಕಾದ್ರೆ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಜಾಸ್ತಿ ಪ್ರೈಸ್ ಅಂತ ಕಮೆಂಟ್ ಹೊಡಿತಾ ಇರಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಒಂದ್ಸಲಿ ಗಾಡಿ ಬಂದು ನೋಡಿ, ಮುಂದೆ ಕೂತ್ಕೊಂಡ್ರೆ ವ್ಯವಹಾರ ಆಗತ್ತೆ. ಜಸ್ಟ್ ಬಂದು ನಿಂತಿರೋದು ರಬ್ಬಿಂಗ್ ಪಾಲಿಶ್ ಆಗಿ, ನೀವು ನೋಡಿದ್ರಲ್ಲ XUV 500 W8 ವೇರಿಯಂಟ್ ಪ್ರೀಮಿಯಂ ಗಾಡಿ ಸರ್. ನಿಮ್ ವೀಕ್ಷಕರಿಗೆ ತಂದಿಟ್ಟಿದೀವಿ ನೋಡಿ ಗಾಡಿ ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿದೆ ಗಾಡಿ. ಮರ್ಸಿಡೀಸ್ ಬೆನ್ಸ್ ಬಿ ಕ್ಲಾಸ್ 180. ಸರ್ ನಮಸ್ತೆ. ನಮಸ್ಕಾರ ಸರ್. GS ಕಾರ್ ವರ್ಲ್ಡ್ಗೆ ಮತ್ತೊಂದ್ಸಲ ವಿಡಿಯೋ ಮಾಡಕ್ ಬರ್ತಾ ಇದೀನಿ. ಹೌದು ಸರ್. ಸರ್ ನಿಮ್ಮ ಹೆಸರು ಮತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ನನ್ನ ಹೆಸರು ಜುನೇದ್ ಅಂತ, ನಮ್ಮ ಶೋರೂಮ್ ಹೆಸರು GS ಕಾರ್ ವರ್ಲ್ಡ್ ಅಂತ. ಶೋರೂಮ್ ಅಡ್ರೆಸ್ ಜಯನಗರ ಫಸ್ಟ್ ಬ್ಲಾಕ್, ಬೇರೆಸಂದ್ರ ಮೇನ್ ರೋಡ್ ಅಲ್ಲೇ ಇರೋದು. ಒಂದೇ ಒಂದು ಲ್ಯಾಂಡ್ ಮಾರ್ಕ್, ನಿಮ್ಹಾನ್ಸ್ ಹಾಸ್ಪಿಟಲ್ ಪಕ್ಕದಲ್ಲಿರೋದು ನಮ್ಮ ಶೋರೂಮ್. ಓಕೆ, ಹೆಂಗಿರುತ್ತೆ ಸರ್ ಗಾಡಿ ಕಂಡೀಷನ್ ನಿಮ್ಮ ಹತ್ರ? ಸರ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ಇಡೀ ಕರ್ನಾಟಕ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. 4 ಕಡೆ ನೋಡ್ಕೊಂಡು ಆಮೇಲೆ ಬನ್ನಿ, ಫಸ್ಟೇ ಬನ್ನಿ ಅಂತ ಹೇಳ್ತಾ ಇಲ್ಲ ನನ್ನ ವೀಕ್ಷಕರೇ. ನಿಮ್ಗೋಸ್ಕರ ಗಾಡಿ ಇಟ್ಟಿರೋದು 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ಎಷ್ಟು ಹೊಡಿದೆ, ಜಿನ್ನಿನ ಟ್ಯಾಂಪರಿಂಗ್ ನಾವು ಮಾಡಲ್ಲ. ಶೋರೂಮ್ ಅಲ್ಲಿ ತೋರಿಸ್ಕೊಂಡು ಆಮೇಲೆ ಗಾಡಿ ಬೇಕಾದ್ರೆ ನಮ್ಮ ತಗೊಳ್ಳಿ. ಓಕೆ, ಆ ಥರ ಚಾಲೆಂಜ್ ನಾನು ಮಾಡೋದು ಸರ್. ಮತ್ತೆ ಈಗ ಲೋನ್ ಅಂತ ಬಂದ್ರೆ ಯಾವ ಮಾಡಲಿಂದ ಲೋನ್ ಸಿಗುತ್ತೆ ಸರ್? ಬ್ಯಾಂಕ್ ಗಳಿಂದ ಹೋದ್ರೆ 2011 ಮಾಡಲ್ 2011 ಮಾಡಲ್ ಇಂದ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಮತ್ತು ಇನ್ಸ್ಟೆಂಟ್ ಲೋನ್ ಅಂತೀನಿ ನಾನು, ಪ್ರೈವೇಟ್ ಲೋನ್ ಅಂತ ಬೇರೆಯವರು ಹೇಳ್ತಾರೆ 2-3 ಅವರ್ ಟೈಮ್ ತಗೋತಾರೆ. ನಾನು ಇನ್ಸ್ಟೆಂಟ್ ಮಾಡಿ ಕೊಡ್ತೀನಿ. ಅದು ವಿತಿನ್ 20-22 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮಾಡಿಕೊಡ್ತೀನಿ. ಅಷ್ಟು ಲೋನ್ ಬಗ್ಗೆ. ಓಕೆ ಬನ್ನಿ ಸರ್, ಇವಾಗ ಕಾರ್ ಡೀಟೇಲ್ ಕೊಟ್ಬಿಡೋಣ. ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಯಾವ ಕಾರ್ ಸರ್ ಈಗ ಫಸ್ಟ್ ಒನ್? ಸರ್ ಇವತ್ತು ಫಿಯಟ್ ಪುಂಟೋ ಸರ್. ಫಸ್ಟ್ ಕಾರ್ 2013 ಮಾಡಲ್, 2013 ಮಾಡಲ್, ಸಿಂಗಲ್ ಓನರ್, ಡೈನಾಮಿಕ್ ವೇರಿಯಂಟ್, ಡೀಸೆಲ್ ಎಂಜಿನ್, 20-22 ಮೈಲೇಜ್ ಕೊಡುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ ಮತ್ತು ಇನ್ಸ್ಟೆಂಟ್ ಲೋನ್ ಫೆಸಿಲಿಟಿ ಕೂಡ ಇದೆ. ಇನ್ಸ್ಟೆಂಟ್ ಲೋನ್ ನಿಮಗೆ 125-130 ವರೆಗೂ ಆರಾಮಾಗಿ ಆನ್ ಸ್ಪಾಟ್ ಸಿಗ್ಬಿಡುತ್ತೆ. ಪವರ್ ಶೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೇಂಟೈನ್ ಮಾಡೋರ ಗಾಡಿ. ಸಿಂಗಲ್ ಓನರ್ ಗಾಡಿ, 2013 ಮಾಡಲ್, 1,16,000 ಹೊಡೆದಿರೋದು ರೆಕಾರ್ಡೆಡ್. ನಾನು ಟ್ಯಾಂಪರಿಂಗ್ ಎಲ್ಲ ಏನು ಮಾಡಲ್ಲ ಗಾಡಿಗೆ. 100% ಸರ್ಟಿಫೈಡ್ ಗಾಡಿ ಸರ್. ಒಂದೇ ಒಂದು ಫೈನಲ್ ಪ್ರೈಸ್ ಅಂತ ಹೇಳ್ಬಿಡ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 2,65,000 ಕೊಡ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 2,65,000. 2,65,000 ಕೊಡ್ತೀನಿ. ಓಕೆ, 2,65,000ಗೆ ನಿಮಗೆ ಫಿಯಟ್ ಪುಂಟೋ ಸಿಗುತ್ತೆ. ಅದು ಕೂಡ ಡೀಸೆಲ್ ವೇರಿಯಂಟ್. ಹೌದು, ನಿಮಗೆ ಒಳ್ಳೆ ಮೈಲೇಜ್ ಬರುತ್ತಾ ಗಾಡಿ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಮತ್ತೊಂದು ಫಿಯಟ್ ಲೀನಿಯಾ. ಸರ್ ತಮ್ಮ ಬಗ್ಗೆ ಮಾತಾಡೈತು, ಇವಾಗ ಅಣ್ಣನ ಬಗ್ಗೆ ಮಾತಾಡೋಣ. ಇದು ಫಿಯಟ್ ಲೀನಿಯಾ TZ ಸರ್. TZ ಅಂದ್ರೆ ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಸಖತ್ತಾಗಿದೆ ಸರ್ ಗಾಡಿ, ಏನ್ ಮಾತಾಡಂಗಿಲ್ಲ. ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ, ತುಂಬಾ ಚೆನ್ನಾಗಿದೆ ಗಾಡಿ. 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 4 ನಿಮ್ಗೆ ಟೈರ್ ಬಂದು ಮ್ಯಾಗ್ವಿಲ್ ಇರೋದು, 2 ಏರ್ ಬ್ಯಾಗ್ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಪೆಟ್ರೋಲ್ ಗಾಡಿ 13-14 ವರೆಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ. ಇನ್ನ ಜಾಸ್ತಿ ಕೊಡ್ಬೋದು, ಡ್ರೈವಿಂಗ್ ಮೇಲೆ ಡಿಪೆಂಡ್. 2012 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಫಿಯಟ್ ಲೀನಿಯಾ TZ ಎಂಜಿನ್, ಪೆಟ್ರೋಲ್ ಎಂಜಿನ್, ಸಿಂಗಲ್ ಓನರ್. 1,11,000 ಹೊಡಿರೋದು ರೆಕಾರ್ಡೆಡ್. 1,11,000 ಕಿಲೋಮೀಟರ್ಸ್ ರೆಕಾರ್ಡೆಡ್ ಓಡಿದೆ. ಒಂದೇ ಒಂದು ಫೈನಲ್ ಪ್ರೈಸ್ ಹೇಳ್ತೀನಿ ಸರ್, 3,25,000ಗೆ ಕೊಡ್ತೀವಿ. 3,25,000. ಹೌದು ಸರ್. 12 ಮಾಡಲ್ ಇದು, ಸಿಂಗಲ್ ಓನರ್, TZ ಟಾಪ್ ಎಂಡ್. ಇನ್ನ ಬೇಕಾದ್ರೆ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ನಿಮ್ಮ ಚಾನಲ್ ಕಡೆಯಿಂದ ಬಂದಿದೀವಿ ಅಂತ ಹೇಳ್ಬಿಟ್ರೆ, ನಿಮ್ಮ ಹೆಸರು ತಗೋಬಿಟ್ರೆ ಸಾಕು ಸರ್. ಓಕೆ, ಬಂಪರ್ ಆಫರ್ ಕೊಟ್ಬಿಟ್ಟು ಕಳಿಸ್ಬಿಡ್ತೀನಿ. ಓಕೆ, ಬಂಪರ್ ಆಫರ್ ಅಲ್ಲಿ ನಿಮಗೆ ಈ ಗಾಡಿ ಕೂಡ ಸಿಗುತ್ತೆ. ಫಿಯಟ್ ಲೀನಿಯಾ 3,25,000, 3,25,000 ಹೇಳ್ತಿದ್ರೆ. ನೀವು ಎದುರುಗಡೆ ಬಂದ್ರೆ ಇನ್ನೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಮತ್ತೊಂದು ತುಂಬಾ ಡಿಮಾಂಡಬಲ್ ಗಾಡಿ ಅಂತೀನಿ, ಮಾರುತಿ ಸುಜುಕಿ ರಿಡ್ಜ್. ಅದು ಕೂಡ ಡೀಸೆಲ್ ಗಾಡಿ, 20-22 ಮೈಲೇಜ್ ಆರಾಮಾಗಿ ಕೊಡುತ್ತೆ ಗಾಡಿ. ಕೆಂಪ್ ಕಲರ್ ಅಂತವೆ ಇದಕ್ಕೆ, ತುಂಬಾ ಡೀಸೆಂಟ್ ಕಲರ್ ಇದೆ. ಒಳ್ಳೆ ಗಾಡಿ, ಒಳ್ಳೆ ಮೇಂಟೈನ್ ಮಾಡ್ಬೋದು ಆರಾಮಾಗಿ ಗಾಡಿ. ತುಂಬಾ ಹ್ಯಾಸಲ್ ಫ್ರೀ ಗಾಡಿ ಅಂತ ಹೇಳ್ಬೋದು. 4 ಟೈರ್ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. 20-22 ಮೈಲೇಜ್ ಕೊಡುತ್ತೆ. 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ಓಡಿರೋದು 71,000 ರೆಕಾರ್ಡೆಡ್. ಓಕೆ, ರೆಕಾರ್ಡೆಡ್ ಇದು. ಹೌದು ಸರ್, ರೆಕಾರ್ಡೆಡ್. ಹಳ್ಳಿ ಕಣ್ಣಗೆ ನೀವು ತಗೊಂಡ್ರ ಗಾಡಿ ಸರ್ವಿಸ್ ಆಗಿಬಿಡುತ್ತೆ. ಮಾರುತಿ ಬಗ್ಗೆ ಮಾತಾಡಂಗಿಲ್ಲ ಗಾಡಿ ಬಗ್ಗೆ. 2013 ಮಾಡಲ್, 2013 ಮಾಡಲ್, ಸೆಕೆಂಡ್ ಓನರ್, 71,000 ಓಡಿದೆ. 3,45,000 ಕೊಡ್ತೀವಿ ಈ ಗಾಡಿ ಬಂದ್ರೆ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 345ಗೆ ಕೊಡ್ತೀವಿ ಸರ್. ಓಕೆ, 345 ಕೊಡ್ತೀವಿ. ಓಕೆ, 3,45,000ಗೆ ನಿಮಗೆ ಮಾರುತಿ ಸುಜುಕಿ ರಿಡ್ಜ್
ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕರೆ ಮಾಡ್ಬೋದು, ಅದು ಕೂಡ ಡೀಸೆಲ್ ವೇರಿಯಂಟ್. ಹೌದು. ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ಬಂದು ನಮ್ಮ ಹತ್ರ ಒಂದು ಚೆವರ್ಲೆಟ್ ಸೇಲ್ ಅಂತ ಇದೆ, ಸಿಡಾನ್ ಗಾಡಿ. ಓಕೆ, ಇದು ತುಂಬಾ ಚೆನ್ನಾಗಿದೆ ಸರ್ ಗಾಡಿ, ಒಳ್ಳೆ ಗಾಡಿ, ರೆಸ್ಪಾನ್ಸ್ ಮಾಡಬಹುದು, ಒಳ್ಳೆ ಎಂಜಿನ್ ಬರುತ್ತೆ. ಕಮ್ಮಿ ಬಜೆಟ್ ಅಲ್ಲಿ ಒಂದು ಸಿಡಾನ್ ಗಾಡಿ ಕೊಡ್ತೀನಿ. 3 ಲಕ್ಷ ಆಚೆ ಕಡೆ ಬಜಾರ್ ನಡೀತಾ ಇದೆ. ನಾನು ಆಫರ್ ರಿವೀಲ್ ಮಾಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಡೀಟೇಲ್ಸ್ ಕೇಳ್ಕೊಳ್ಳಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಇದು LS ವೇರಿಯಂಟ್, ಪೆಟ್ರೋಲ್ ವೆಹಿಕಲ್. 14, 15, 16 ಆರಾಮಾಗಿ ಮೈಲೇಜ್ ಕೊಡುತ್ತೆ. ಇಂಜಿನ್ 1.2 ಬರೋದು. ತುಂಬಾ ಚೆನ್ನಾಗಿದೆ ಚೆವರ್ಲೆಟ್ ಸೇಲ್. ಎಲ್ಲ ಅಪಾರ್ಟ್ ಸಿಗುತ್ತೆ ಸರ್, ಏನ್ ಸಿಗಲ್ಲ ಅಂತ ಏನಿಲ್ಲ, ಎಲ್ಲ ಅಪಾರ್ಟ್ ಸಿಗುತ್ತೆ. ಮತ್ತು ಸರ್ವಿಸ್ ಸೆಂಟರ್ ಇವತ್ತವರೆಗೂ ಪೀಣ್ಯ ದಾಸರಹಳ್ಳಿಯಲ್ಲಿ ಅವೈಲೇಬಲ್ ಇದೆ. 2014 ಮಾಡಲ್ ಚೆವರ್ಲೆಟ್ ಸೇಲ್ LS ಪೆಟ್ರೋಲ್ ಗಾಡಿ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ. 70,000 ಓಡಿದೆ. ಸೆಕೆಂಡ್ ಓನರು, ಸಿಂಗಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. 2,75,000 ಕೊಡ್ತೀನಿ. 2,75,000ಗೆ 14 ಮಾಡಲ್, 2014 ಮಾಡಲ್ ಚೆವರ್ಲೆಟ್ ಸೇಲ್ LS ಸಿಡಾನ್ ಗಾಡಿ, ಬೂಟ್ ಸ್ಪೇಸ್ ತುಂಬಾ ದೊಡ್ಡ ಬರೋ ಗಾಡಿ ನಾನು ಕೊಡ್ತೀನಿ ಸರ್. ಓಕೆ, ಖಂಡಿತ ಸರ್. ಯಾಕಂದ್ರೆ ಸೆಡನ್ ಕಡಿಮೆ ಬಜೆಟ್ ಬೇಕು ಅನ್ನೋರಿಗೆ ಇದು ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ನಮ್ಮ ಹತ್ರ ಒಂದು ಟಾಟಾ ಮಾನ್ಸಾ ಇದೆ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ಪಲ್ಟಿ ಹೊಡೆದ್ರು ಏನಾಗಲ್ಲ, ಆ ತರ ಗಾಡಿ ಇದು. 4 ಟೈರ್ ತುಂಬಾ ಚೆನ್ನಾಗಿದೆ. ವೀಲ್ ಕ್ಯಾಪ್ ನಾನೇ ಹೊಸದ್ ಹಾಕಿರೋದು. ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರೋದು. AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಇಂಟೀರಿಯರ್ ಕೂಡ ವಾಶ್ ಆಗಿದೆ. ಸಿಂಗಲ್ ಸ್ಕ್ರಾಚ್ ಇಲ್ಲ. 100% ಆಕ್ಸಿಡೆಂಟ್ ಫ್ರೀ. ಬೂಟ್ ಸ್ಪೇಸ್ ತುಂಬಾ ದೊಡ್ಡ ಬರುತ್ತೆ. ಇನ್ಸ್ಟೆಂಟ್ ಲೋನ್ ಬೇಕಾದ್ರೆ ಪ್ರೈವೇಟ್ ಲೋನ್ ಆಗುತ್ತೆ. ಬ್ಯಾಂಕ್ ಕಡೆಯಿಂದ 2010ಗೆ ಲೋನ್ ಆಗಲ್ಲ. ಸುಮ್ಮನೆ ನಾನು ಹೇಳೋದು, ಮೈಂಡ್ ಡೈವರ್ಟ್ ಮಾಡೋದು, ಬರೋದು, ಅಡ್ವಾನ್ಸ್ ತಗೊಳ್ಳೋದು, ಸುಮ್ಮನೆ ಬನ್ನಿ ಹೋಗಿ ಅಂತ ತಮಾಷೆ ಆಟ ಆಡಲ್ಲ. 22 ಮೈಲೇಜ್ ಕೊಡುತ್ತೆ. 2010 ಮಾಡಲ್, ಸೆಕೆಂಡ್ ಓನರು. 1,13,000 ಓಡಿರೋದು ರೆಕಾರ್ಡೆಡ್. 100% ಆಕ್ಸಿಡೆಂಟ್ ಫ್ರೀ. 2,25,000 ಕೊಡ್ತೀವಿ. 225ಗೆ ಕೊಡ್ತೀವಿ. ಈ ತರ ಗಾಡಿ ನಿಮಗೆ ಇಡೀ ಕರ್ನಾಟಕದಲ್ಲಿ ಸಿಗಕ್ಕೆ ಚಾನ್ಸೇ ಇಲ್ಲ. 170, 180, 190ಗೆ ಗಾಡಿ ಸಿಗ್ಬೋದು, ಬಟ್ ಈ ತರ ಸಿಗಲ್ಲ. ತಗೊಂಡು ಡೈರೆಕ್ಟ್ ಗ್ಯಾರೇಜ್ ಹೋಗ್ಬೇಕು, ಆ ತರ ಗಾಡಿ ಸಿಗುತ್ತೆ. ನಮ್ಮ ಹತ್ರ ತಗೊಂಡ್ರೆ ನೀವು ಮುಂಬೈ, ರಾಜಸ್ಥಾನ್, ಡೆಲ್ಲಿ, ಗುಜರಾತ್, ಅಹಮದಾಬಾದ್, ಪುಣೆ ಎಲ್ಲ ರೌಂಡ್ ಹೊಡಿತಾ ಇರ್ಬೋದು. ಆ ತರ ಗಾಡಿ ನಾನು ಕೊಡ್ತೀನಿ. ಓಕೆ, ಅಂದ್ರೆ ಖರ್ಚಿಲ್ದರ ಗಾಡಿ? ಖರ್ಚಿಲ್ಲ ಸರ್, ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಫ್ಯಾಮಿಲಿ ಜೊತೆ ಅಷ್ಟೇ. ಓಕೆ, ನೆಕ್ಸ್ಟ್ ಸರ್, ಮಾರುತಿ ಸುಜುಕಿ ವ್ಯಾಗನರ್. ಸರ್ ಮತ್ತೊಂದು 2 ವೀಲರ್ ಬಜೆಟ್ ಅಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ತಗೊಬಂದ್ರೆ ಒಂದು ಕಾರ್ಡ್ ಕೊಟ್ಬಿಡ್ತೀನಿ ಸರ್. ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದ್ರೆ ಕಾರ್ ತಗೊಬಿಡ್ತೀವಿ ಅಷ್ಟೇ. 2009 ಮಾಡಲ್, ಸಿಂಗಲ್ ಓನರ್, 70,000 ಓಡಿರೋದು ರೆಕಾರ್ಡೆಡ್. 4 ಕೋಟಿ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡೋರೆ. ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ವಿಂಡೋ ಇದಕ್ಕೆ ಬರಲ್ಲ. AC ಇದೆ, ಸಿಸ್ಟಮ್ ಇದೆ, ಲೆದರ್ ಸೀಟ್ ಇದೆ, ಎಲ್ಲ ವಾಷಿಂಗ್ ಎಲ್ಲ ಆಗಿರೋದು ಗಾಡಿ. 100% ಆಕ್ಸಿಡೆಂಟ್ ಫ್ರೀ. ಲೋನ್ ಇದಕ್ಕೆ ಆಗಲ್ಲ. ಪ್ರೈವೇಟ್ ಲೋನ್ ಆದರೆ ಒಂದು 50-60,000 ಆಗ್ಬೋದು ಅಷ್ಟೇ. ಏನಿದೆ ಫ್ಯಾಕ್ಟ್ ಹೇಳ್ತೀನಿ. 2009 ಮಾಡಲ್, ಸಿಂಗಲ್ ಓನರ್, 1,90,000 ಕೊಡ್ತೀನಿ ಸರ್. 1,90,000. 1,90,000ಗೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಕೊಟ್ಬಿಡ್ತೀವಿ. ಎಷ್ಟು ಹೊಡಿದೆ ಸರ್ ಇದು? 70,000 ಓಡಿದೆ. 2009 ಮಾಡಲ್, ಸಿಂಗಲ್ ಓನರ್, LXi ವೇರಿಯಂಟ್. ಓಕೆ, LXi. ಹೌದು. ಓಕೆ, ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ನಮ್ಮ ಹತ್ರ ಒಂದು ಹ್ಯುಂಡೈ ಸ್ಯಾಂಟ್ರೋ ಇದೆ ಸರ್. ತುಂಬಾ ಚೆನ್ನಾಗಿದೆ. ನೀವ್ ಏನಾರ ಅನ್ಕೋಬಿಡಿ, i20, i10, ಆಲ್ಟೋ, ವ್ಯಾಗನರ್ಗಿಂತ ಇದು ತುಂಬಾ ಚೆನ್ನಾಗಿದೆ, ತಗೋಬಹುದು. ಯಾಕಂದ್ರೆ 2010 ಮಾಡಲು ಸ್ಯಾಂಟ್ರೋ, ಸೆಕೆಂಡ್ ಓನರ್, 1,24,000 ಓಡಿರೋದು ರೆಕಾರ್ಡೆಡ್. ಟ್ಯಾಂಪರಿಂಗ್ ನಾವು ಮಾಡಲ್ಲ. 1,24,000 ಓಡಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ 2 ಇದೆ. AC ಸಿಸ್ಟಮ್ ಇದೆ, ಲೆದರ್ ಸೀಟ್ ಇದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 4 ಕೋಟಿ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡೋರೆ. ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ಲೋನು ಸಿಗುತ್ತೆ, ಇನ್ಸ್ಟೆಂಟ್ ಅಂತ ಹೇಳ್ತೀವಿ. ಸಖತ್ತಾಗಿದೆ ಗಾಡಿ. ಗಾಡಿ ಬಗ್ಗೆ ಮಾತಾಡಂಗಿಲ್ಲ. 15-16 ಆರಾಮಾಗಿ ಮೈಲೇಜ್ ಕೊಡುತ್ತೆ. ಬರೀ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 2,10,000 ಕೊಡ್ತೀವಿ ಸರ್. 2,10,000. 2,10,000. 2010 ಮಾಡಲು ಸ್ಯಾಂಟ್ರೋ, ಸೆಕೆಂಡ್ ಓನರ್, 2010. ಒಂದ್ಸತಿ ಕೇಳ್ಕೊಳ್ಳಿ. 170, 180, 190ಗೆ ಸಿಗತ್ತೆ ಅಂತ ಹೇಳ್ತಾರೆ. ಅದೇ ಡೈಲಾಗ್ ಸೇಮ್. ಗಾಡಿ ತಗೊಂಡು ಗ್ಯಾರೇಜ್ಗೆ ಹೋಗ್ತೀರಾ, ಇಲ್ಲ ಟ್ರಿಪ್ ಹೊಡಿತೀರಲ್ಲ, ಬನ್ನಿ ನಮ್ಮ ತಾವ ಇದು ಗಾಡಿ ತಗೊಳ್ಳಿ. 100% ತಗೊಂಡು ಹೋಗ್ತೀರಾ. 2,10,000. ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಒಂದ್ಸಲಿ ಶೋರೂಮ್ ಬನ್ನಿ. ನಾನೇ ಸೆನ್ಸಾರಿ ಒಂದು ಇವ್ರು ಸಾರ್ದ ಹೆಸರು ತಗೊಳ್ಳಿ ಸಾಕು. ಓಕೆ ಸರ್. ನೆಕ್ಸ್ಟ್ ಸರ್, Hyundai i20 KS01 ಬ್ಯಾಂಗ್ಳೂರ್ ವೆಹಿಕಲ್. ಹೌದು ಸರ್, ವೈಟ್ ರಸಗುಲ್ಲಾ ಸರ್. ಸಖತ್ತಾಗಿದೆ ಗಾಡಿ, ಏನ್ ಮಾತಾಡಂಗಿಲ್ಲ. Hyundai i20 ಮ್ಯಾಗ್ನಾ ವೇರಿಯಂಟ್, ವೈಟ್ ಕಲರ್, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ. ಈ ತರ ನಿಮ್ಗೆ ಕಾಣುತ್ತೆ ಪೇಂಟ್ ಮಾಡಿದಾರಂತ. ಪೇಂಟ್ ಇಲ್ಲ ಸರ್, ಸಣ್ಣ ಪಟ್ಟ ಟಚ್ ಅಪ್ ಪಾಲಿಶ್ ಆಗುತ್ತೆ. ಮದುವೆಗೆ ಏನ್ ಸ್ವಲ್ಪ ಮೇಕಪ್ ಹೊಡಿತೀರಾ ಅಷ್ಟೇ, ಬಂಪರ್ ಗಳಿಗೆ ಮಾಡಿದೀವಿ ಅಷ್ಟೇ. ಅದ್ ಬಿಟ್ರೆ 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ಓಡಿರೋ ಜಿನಿನ್ ಸರ್. ಬರೀ 36,000 ಓಡಿದೆ ಸರ್ ಗಾಡಿ ಇದು ಅಷ್ಟೇ. ಬರೀ 36,000. ಶೋರೂಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಆಮೇಲೆ ತಗೊಳ್ಳಿ. ಇಲ್ಲ ಮೆಕ್ಯಾನಿಕ್ ಇದ್ದ ಕರ್ಕೊ ಬನ್ನಿ ಚೆಕ್ ಮಾಡ್ಕೊಳ್ಳಿ ಸರ್. ನಾವು ದುಡ್ಡು ಹಾಕಿ ತಗೋಬರೋದು 5-10,000 ದುಡಿಯಕ್ಕೆ. ಡೀಲರ್ದಲ್ಲ, ಕಸ್ಟಮರ್ದಲ್ಲ, ಅದೆಲ್ಲ ನನ್ನ ಹತ್ರ ತಮಾಷೆ ಇಲ್ಲ. ನಾನೇ ದುಡ್ಡು ಹಾಕಿ ತಗೊಬಂದಿರೋದು. ಗಾಡಿ ಮಾತ್ರ ಸಖತ್ತಾಗಿದೆ. 2011 ಮಾಡಲ್, 2011 ಮಾಡಲು, ಮ್ಯಾಗ್ನಾ ವೇರಿಯಂಟ್, ಸಿಂಗಲ್ ಓನರ್, 36,000 ಓಡಿದೆ. 15-16 ಆರಾಮಾಗಿ ಮೈಲೇಜ್ ಕೊಡುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಮ್ಯಾಗ್ನಾ ವೇರಿಯಂಟ್. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ. ಇನ್ಸ್ಟಂಟ್ ಲೋನ್ ಕೂಡ ಮಾಡಿ ಕೊಡ್ತೀನಿ. ಒಂದೇ ಒಂದು ಬೆಲೆ ಸರ್, 3,30,000 ಕೊಡ್ತೀನಿ ಸರ್. ಓಕೆ, 3,30,000. 3,30,000ಗೆ ಫೈನಲ್ ಮಾಡ್ಕೊಡ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 2011 ಮಾಡಲ್, 2000. ಯಾವ ವೇರಿಯಂಟ್ ಸರ್ ಇದು? ಮ್ಯಾಗ್ನಾ ಸರ್. ಪೆಟ್ರೋಲ್ ಅಲ್ಲ? ಪೆಟ್ರೋಲ್ ಮ್ಯಾಗ್ನಾ. ಓಕೆ,
ನೆಕ್ಸ್ಟ್ ಸರ್ ಮತ್ತೊಂದು ಡೀಸೆಲ್ ಒಂದಿದೆ ಸರ್ ಮತ್ತೊಂದು ಇದು ತುಂಬಾ ಲಿಮಿಟೆಡ್ ಎಡಿಷನ್ ಆಸ್ಟಾ ವೇರಿಯಂಟ್ ಮತ್ತು ಆಸ್ಟಾದಲ್ಲಿ ಟಾಪ್ ಅಂಡ್ ಏನಂದ್ರೆ ಸನ್ರೂಫ್ ಪ್ಲಸ್ 8 ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ. ಓಕೆ ಡೀಸೆಲ್ ಹೌದು ಡೀಸೆಲ್ ಗಾಡಿ ಸರ್ ಇದು. ಬ್ಯಾಕ್ ವೈಫರ್ ಡಿಫಾಗರ್ ಬರುತ್ತೆ ಎಲ್ಲ ಸನ್ರೂಫ್ ಅಂದ್ರೆ ಸೂರ್ಯ ಚಾವಣಿ. ನಾನು ಫ್ರಂಟ್ ಇಂದ ಕೂಡ ಲುಕ್ ತೋರಿಸ್ಕೊಡ್ತೀನಿ. ಡೀಟೇಲ್ ಸರ್ ಇದು ಸರ್ 2009 ಮಾಡಲ್ ಥರ್ಡ್ ಓನರ್ 84,000 ಓಡಿದೆ. 4 ನಿಮಗೆ ಮ್ಯಾಗ್ವಿಲ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, 8 ಏರ್ ಬ್ಯಾಗ್ ಬರುತ್ತೆ, ಫುಲ್ಲಿ ಲೋಡೆಡ್, ಫುಲ್ಲಿ ಟಾಪ್ ಅಂಡ್ 20 ಮೈಲೇಜ್ ಕೊಡುವ ಗಾಡಿ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ ಸರ್. 3,30,000 ಕೊಡ್ತೀವಿ ಸರ್ ಇದು. 3,30,000 ಕೊಡ್ತೀನಿ. ಒಂದ್ಸಲಿ ಗಾಡಿ ಬಂದು ನೋಡ್ಕೊಳ್ಳಿ. ಇನ್ನ ಬೇಕಾದ್ರೆ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಒಂದ್ಸಲಿ ಗಾಡಿ ಬನ್ನಿ, ಸಾರ್ ಹೆಸರು ತಗೊಳ್ಳಿ ಸಾಕು. ಸಾರ್ಗೆ ಸಬ್ಸ್ಕ್ರೈಬ್ ಆಗಿದಾರ ಅಂತ ಹೇಳಿದ್ರೆ ಇನ್ನ 5,000 ಕಡಿಮೆ. ಸಾರ್ ಬಗ್ಗೆ ಮಾತಾಡಿದ್ರೆ 10,000 ಕಡಿಮೆ. ಅಷ್ಟೇ ಆಫರ್. ಏನಿದೆ ಹೇಳ್ತೀವಿ ಅದೇ ಸ್ಟ್ರೇಟ್ ಫಾರ್ವರ್ಡ್. ನಾವು ರೌಂಡ್ ಗಿಂಡು ಹೊಡೆಯೋದಿಲ್ಲ. ಏನ್ ಹೇಳ್ತೀವಿ ಅದೇ. ನೀವು ಬನ್ನಿ, ಬೇಕಾದ್ರೆ ಮಾಡಿ ಕೊಡ್ತೀನಿ. ಖಂಡಿತ ಸರ್. ಸೊ ನೆಕ್ಸ್ಟ್ ನೆಕ್ಸ್ಟ್ ಮತ್ತೊಂದು ನಮ್ಮ ಹತ್ರ ಒಂದು ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿ ತುಂಬಾ ಡಿಮಾಂಡೇಬಲ್ ಗಾಡಿ ಅಂತೀವಿ. ಗ್ರೇ ಕಲರ್ ತುಂಬಾ ಚೆನ್ನಾಗಿದೆ ಗಾಡಿ, ಸಿಂಗಲ್ ಸ್ಕ್ರಾಚ್ ಇಲ್ಲ, 4 ಮ್ಯಾಗ್ವಿಲ್ ಬರುತ್ತೆ. 2011 ಮಾಡಲ್, 2011 ಮಾಡಲ್, ಸೆಕೆಂಡ್ ಓನರ್, 74,000 ಓಡಿದೆ. ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, 2 ಏರ್ ಬ್ಯಾಗ್ ಬರುತ್ತೆ, 4 ಮ್ಯಾಗ್ವಿಲ್ ಬರುತ್ತೆ. VMT ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್, ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ ಮತ್ತು ಪ್ರೈವೇಟ್ ಲೋನ್ ಕೂಡ ಅವೈಲೇಬಲ್ ಇದೆ. 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ಜಿನೀನು. ಪದೇ ಹೇಳ್ತಾ ಇದ್ದೀನಿ, ಇದೇ ಗಾಡಿ ಅಲ್ಲ, ಎಲ್ಲ ಗಾಡಿಗೆ ಸಖತ್ತಾಗಿದೆ ಗಾಡಿ. 14ವರೆಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ. ಡ್ರೈವಿಂಗ್ ಮೇಲೆ ಡಿಪೆಂಡ್. ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಪ್ರೀಮಿಯಂ ಗಾಡಿ ಕೊಡ್ತೀನಿ. 3,55,000 ಕೊಡ್ತೀನಿ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ. 3,50,000 55 3,55,000. ಆಚೆ ಮಾರ್ಕೆಟ್ ನಿಮಗೆ 3,95,000 3,85,000 ಇಂದ ಕಡಿಮೆ ಇಲ್ಲ. 3,55,000ಗೆ ಈ ತರ ತುಂಬಾ ಒಳ್ಳೆ ಇರೋ ಗಾಡಿ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗಿ. ನೆಕ್ಸ್ಟ್ ಮತ್ತೊಂದು I20 ಇದೆ ಸರ್. ಇದು ಕೂಡ ಸೇಮ್ ಹೆಂಗ್ ಡೀಸೆಲ್ ತೋರಿಸಿದೆ ನಾನು, ವಿತ್ ಸನ್ರೂಫ್ 8 ಏರ್ ಬ್ಯಾಗ್, ಸೇಮ್ ಪೆಟ್ರೋಲ್ ಇದೆ ನಮ್ಮ ಹತ್ರ. ಮತ್ತು ಅಡ್ವಾಂಟೇಜ್ ಏನಿದೆ ಅಂದ್ರೆ ಆಟೋಮೆಟಿಕ್ ಇದು. ಹೌದು, 2010 ಮಾಡಲು ಆಟೋಮೆಟಿಕ್ ಪೆಟ್ರೋಲ್ ಗಾಡಿ, 8 ಏರ್ ಬ್ಯಾಗ್ ಇರೋ ಗಾಡಿ, ಸನ್ರೂಫ್ ಇರೋ ಗಾಡಿ, 4 ಮ್ಯಾಗ್ವಿಲ್ ಇರೋ ಗಾಡಿ, ವೈಟ್ ಕಲರ್ ರಸಗುಲ್ಲಾ ಗಾಡಿ. ತುಂಬಾ ಸಖತ್ತಾಗಿದೆ. ಪೆಟ್ರೋಲ್ ಅಲ್ಲಿ 14ವರೆಗೂ ಮೈಲೇಜ್ ಆರಾಮಾಗಿ ಕೊಡುತ್ತೆ. ಆಟೋಮೆಟಿಕ್ ತುಂಬಾ ಲಕ್ಸುರಿ ಇದೆ ಗಾಡಿ. ಮಕ್ಳು ಇವಾಗ ಸನ್ರೂಫ್ ಬೇಕು ಅಂತಾರೆ ಮನೆಯಲ್ಲಿ. ತಗೊಳ್ಳಿ, ತಂದಿಟ್ಟಿದೀವಿ. 2010 ಮಾಡಲ್, ಸೆಕೆಂಡ್ ಓನರ್, 70,000 ಓಡಿರೋದು ರೆಕಾರ್ಡೆಡ್. ಇದು ಕೂಡ ಗಾಡಿ ಮಾತ್ರ ತುಂಬಾ ನೀಟ್ ಕ್ಲೀನ್ ಕಂಡೀಷನ್ ಇದೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್. ಬೇಕಾದ್ರೆ ಈ ಪ್ರೀಮಿಯಂ ಗಾಡಿಗೆ ಮಾಡಿ ಕೊಡ್ತೀನಿ. ಪ್ರೈಸ್ ಸರ್ 3,40,000 ಕೊಡ್ತೀನಿ ಸರ್. 3,40,000. ಹೌದು ಸರ್. ಇನ್ನ ಬೇಕಾದ್ರೆ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಅದೇ ಹೇಳಿದ್ನಲ್ಲ, ನಿಮ್ಮ ಹೆಸರು ತಗೊಂಡು ನಿಮ್ಮ ಚಾನಲ್ ಹೆಸರು ತಗೋಬಿಟ್ರೆ 5,000 ಡಮಾರ್. ಇನ್ನ ಒಂದು ಒಳ್ಳೆ ಮಾತು ಹೇಳಿದ್ರೆ ನಿಮ್ಮ ಬಗ್ಗೆ 5,000 ಇನ್ನೊಂದು ಕಡಿಮೆ. ಆ ತರ ಮಾಡಿ ಕೊಡ್ತೀನಿ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ. ನೆಕ್ಸ್ಟ್ ಮತ್ತೊಂದು ಲೋ ಬಜೆಟ್ ಅಲ್ಲಿ ಒಂದು ಸ್ಪಾರ್ಕ್ ಇಟ್ಟಿದೀವಿ. 2008 ಮಾಡಲು, ಸೆಕೆಂಡ್ ಓನರ್, 58,000 ಓಡಿರೋದು ರೆಕಾರ್ಡೆಡ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇದಕ್ಕೆ 2 ಬರೋದು. AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ, 4 ಟೈರ್ ಫ್ರೆಶ್ ಇರೋದು. ಗಾಡಿ ತುಂಬಾ ಚೆನ್ನಾಗಿದೆ. ಮನೆ ಮುಂದೆ ಒಂದು ಕಾರ್ ಇರಬೇಕು ಕಲಿಯಕ್ಕೋಸ್ಕರ. ಕಾಲೇಜಿಗೆ ಬಿಡುವಾಗ, ಮಕ್ಕಳಿಗೆ ಸ್ಕೂಲ್ಗೆ ಬಿಡುವಾಗ, ಮಳೆ ಇದೆ, ಚಳಿ ಇದೆ, ಅವೆಲ್ಲ ಸ್ಟೋರಿ ಇಲ್ಲ. ಗಾಡಿ ತಗೊಳ್ಳಿ, ಒಂದು ಕ್ರೆಡಿಟ್ ಕಾರ್ಡ್ ತಗೊಬಂದ್ರೆ ಒಂದು ಗಾಡಿ ಕೊಡ್ತೀನಿ. 2008 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ, 18ವರೆಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ. 1,40,000 ಕೊಡ್ತೀನಿ ಸರ್. 1,40,000 ಫ್ರೆಶ್ FC ಮಾಡಿ ಕೊಡ್ತೀನಿ ಸರ್. ವಿತ್ FC ಲ್ಯಾಬ್ಸ್ ಇದೆ ಸದ್ಯಕ್ಕೆ. ಫ್ರೆಶ್ FC 5 ವರ್ಷ. ಬರೀ ನಾನೇ ಸಂಚಾರಿಯಿಂದ ಬಂದಿದೆ ಅಂತ ಹೇಳಿ ಇನ್ಶೂರೆನ್ಸ್ ಫ್ರೀ ಹೋಗಿ. ಇನ್ಶೂರೆನ್ಸ್ ಕೂಡ 1,40,000 ಕೊಡಿ. FC 5 ವರ್ಷದ್ದು, ಇನ್ಶೂರೆನ್ಸ್ 1 ವರ್ಷದ್ದು, ನಿಮ್ ಸಮೇತ ಎಲ್ಲ ಮಾಡಿ ಕೊಡ್ತೀನಿ. ಸ್ಕೋಡಾ ರ್ಯಾಪಿಡ್ 04 ರಿಜಿಸ್ಟರ್ಡ್ ವೆಹಿಕಲ್. ಹೌದು ಸರ್, ಇದು ನೆನ್ನೆ ಬಂದಿರೋದು. ಗಾಡಿ ಮಾತ್ರ ಏನ್ ಟಚ್ ಅಪ್ ಪಾಲಿಶ್ ಮಾಡಂಗಿಲ್ಲ ಸರ್, ಬರೀ ವಾಶ್ ಮಾಡ್ಬೇಕಷ್ಟೇ. ಸ್ಕೋಡಾ ರ್ಯಾಪಿಡ್ ಅಲ್ಲಿ ಆಂಬಿಷನ್ ವೇರಿಯಂಟ್, ಸಿಂಗಲ್ ಏರ್ ಬ್ಯಾಗ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ. 2012 ಮಾಡಲ್, ಸೆಕೆಂಡ್ ಓನರ್. ಗಾಡಿ ನೋಡ್ಕೊಳ್ಳಿ ಹೆಂಗಿದೆ ಅಂತ. 80,000 ಓಡಿದೆ, 4 ಫ್ರೆಶ್ ಟೈರ್ ಇದೆ, ಫ್ರೆಶ್ ಸ್ಟೆಪ್ನಿ, ನಿಮ್ಗೆ ಫ್ರೆಶ್ ಯೂಸೇ ಮಾಡಿಲ್ಲ ಆ ತರ ಇದೆ. 20-22 ಮೈಲೇಜ್ ಆರಾಮಾಗಿ ಕೊಡುತ್ತೆ. ಸ್ಕೋಡಾ ರ್ಯಾಪಿಡ್, ವೈಟ್ ರಸಗುಲ್ಲ, ಬರೀ ವಾಶ್ ಮಾಡ್ಬೇಕು ಸರ್ ಅಷ್ಟೇ. ನೆನ್ನೆ ಬಂದಿರೋದು. ಬರೀ ವಾಷಿಂಗ್, ಟಚ್ ಅಪ್ ಪಾಲಿಶ್ ಏನು ಬೇಕಾಗಿಲ್ಲ, ರಬ್ಬಿಂಗ್ ಪಾಲಿಶ್ ಬೇಕಾಗಿಲ್ಲ. ಆ ತರ ನೀಟ್ ಕಂಡೀಷನ್ ಇದೆ. 100% ಆಕ್ಸಿಡೆಂಟ್ ಫ್ರೀ, ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. 20-22 ಮೈಲೇಜ್ ಕೊಡುತ್ತೆ. 2012 ಮಾಡಲು, ಸೆಕೆಂಡ್ ಓನರ್, ಆಂಡ್ರಾಯ್ಡ್ ಸಿಸ್ಟಮ್ ಸಮೇತ ಕೊಡ್ತೀನಿ. 80,000 ಓಡಿರೋದು ರೆಕಾರ್ಡೆಡ್. ಒಂದೇ ಒಂದು ಬೆಲೆ ಹೇಳ್ತೀನಿ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4,20,000 ಕೊಡ್ತೀನಿ ಸರ್. 4,20,000. ಹೌದು ಸರ್. ಇನ್ನ ಬೇಕಾದ್ರೆ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಸಾರ್ದು ಹೆಸರು ತಗೋಬಿಡಿ ಸಾಕು, ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ.
ಸರ್ ಮತ್ತೊಂದು I20. ಹೌದು ಸರ್, ನೋಡಿ I20 ತುಂಬಾ ಬಜಾರ್ ಇದೆ ನಮ್ಮ ಹತ್ರ ಹೇಳ್ಬೋದು. ನೋಡಿ ಗಾಡಿ ಹೆಂಗಿದೆ ನೋಡ್ಕೊಳ್ಳಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 2011 ಮಾಡಲ್, 2011 ಮಾಡಲ್ ಮ್ಯಾಗ್ನಾದಲ್ಲಿ ಆಪ್ಷನಲ್ ಇದು. ಇದಕ್ಕೂ ಕೂಡ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, 4 ಟೈರ್ ಫ್ರೆಶ್ ಆಗಿದೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ. ಪ್ರೈವೇಟ್ ಲೋನ್ ಬೇಕಾದ್ರೆ ಇನ್ಸ್ಟೆಂಟ್ ಮಾಡಿ ಕೊಡ್ತೀನಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಸಿಂಗಲ್ ಸ್ಕ್ರಾಚ್ ಇಲ್ಲ. 100% ಆಕ್ಸಿಡೆಂಟ್ ಫ್ರೀ. ಓಡೋಮೀಟರ್ ಓಡಿರೋ ಜಿನಿನು. ಪೆಟ್ರೋಲ್ ಗಾಡಿ 15-16 ಮೈಲೇಜ್ ಕೊಡುತ್ತೆ. 2011 ಮಾಡಲ್, 2011 ಮಾಡಲ್, ಸೆಕೆಂಡ್ ಓನರ್, 75,000 ಓಡಿದೆ. ಸರ್ 3,25,000 ಕೊಡ್ತೀವಿ ಸರ್. 3,25,000. ಹೌದು, 11 ಮಾಡಲ್. ಬೇಕಾದ್ರೆ ಇನ್ನೂ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಒಂದ್ಸಲಿ ಗಾಡಿ ಬಂದು ನೋಡಿ, ಟೆಸ್ಟ್ ಡ್ರೈವ್ ಮಾಡಿ, ಸರ್ ಹೆಸರು ತಗೊಳ್ಳಿ ಸಾಕು, ಮಾಡಿ ಕೊಡ್ತೀನಿ. ಓಕೆ ಸರ್. ಮತ್ತೊಂದು ಫಾರ್ಚುನರ್. ಸರ್ ಫಾರ್ಚುನರ್ ಕೂಡ ಬಂದಿದೆ ನಿಮ್ಮ ವೀಕ್ಷಕರಕ್ಕೆ. ನೋಡ್ಕೊಳ್ಳಿ ಹೆಂಗಿದೆ ಗಾಡಿ, ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಇದು ಟೊಯೋಟಾ ಫಾರ್ಚುನರ್. ಗಾಡಿ ನೋಡ್ಕೊಳ್ಳಿ ಹೆಂಗಿದೆ ಅಂತ. 4 ಟೈರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಗಾಡಿನೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಸಿಂಗಲ್ ಸ್ಕ್ರಾಚ್ ಇಲ್ಲ. 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ಓಡಿರೋ ಜಿನಿನು. ಗಾಡಿ ಇಂಟೀರಿಯರ್ ನೋಡಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಏನು ಮಾತಾಡಂಗಿಲ್ಲ. 2014 ಮಾಡಲ್, ಸಿಂಗಲ್ ಓನರು, 1,44,000 ಹೊಡಿರೋದು ರೆಕಾರ್ಡೆಡ್ ಫಾರ್ಚುನರ್. ತುಂಬಾ ಡಿಮಾಂಡೇಬಲ್ ಗಾಡಿ. ನಿಮ್ಗೋಸ್ಕರ ತಂದಿಟ್ಟಿದ್ದೀವಿ. NOC ಆಲ್ರೆಡಿ ಬಂದೈತೆ. ಕರ್ನಾಟಕ ಬೇಕಾದ್ರೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀನಿ. ಇಲ್ಲ ವಿತ್ NOC ಬೇಕಂದ್ರೆ ಹಂಗೆ ಕೊಟ್ಬಿಡ್ತೀನಿ, ತಗೊಂಡೋಗ್ಬಿಡಿ. ಈ ತರ ಗಾಡಿ ನಿಮ್ಗೆ ಸಿಗಕ್ಕೆ ಚಾನ್ಸ್ ಕಡಿಮೆ. 1000 ಗಾಡಿ ಇದೆ ಫಾರ್ಚುನರ್ ಕರ್ನಾಟಕದಲ್ಲಿ. ನೋಡ್ಕೊಳ್ಳಿ, ಲಾಸ್ಟ್ ಅಲ್ಲೇ ಬನ್ನಿ, ನಮ್ಮ ಹತ್ರ ಈ ಗಾಡಿ ಬಿಟ್ಟು ಹೋಗಲ್ಲ. ಆಟೋಮೆಟಿಕ್ ಇದು ಟೊಯೋಟಾ ಫಾರ್ಚುನರ್ ತುಂಬಾ ಚೆನ್ನಾಗಿದೆ. 16 ಲಕ್ಷ ಹೇಳ್ತಾ ಇದೀವಿ. 15,50,000 ಫೈನಲ್ ಅಂತ ಕೋಟ್ ಮಾಡಿದೀವಿ ವಿತ್ KA ರಿಜಿಸ್ಟ್ರೇಷನ್. ಇನ್ನ ಬೇಕಾದ್ರೆ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಜಾಸ್ತಿ ಪ್ರೈಸ್ ಅಂತ ಕಮೆಂಟ್ ಹೊಡಿತಾ ಇರಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಒಂದ್ಸಲಿ ಗಾಡಿ ಬಂದು ನೋಡಿ, ಮುಂದೆ ಕೂತ್ಕೊಂಡ್ರೆ ವ್ಯವಹಾರ ಆಗುತ್ತೆ. ಸರ್ ಹೆಸರು ತಗೊಬಂದ್ಬಿಟ್ಟು ಮಾಡಿಕೊಡ್ತೀವಿ. ಖಂಡಿತ ಸರ್. ನಮ್ಮ ಸಬ್ಸ್ಕ್ರೈಬರ್ ತುಂಬಾ ಜನ ಫಾರ್ಚುನರ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹೌದು, ತಗೋಬರ್ಲಿ. 15,50,000 ಫೈನಲ್ ಅಂತ ಹೇಳಿದೀನಿ ಸರ್. ಇನ್ನ ಆಫರ್ ಕೊಡ್ತೀನಿ. ಬರೀ ಅಷ್ಟೇ ಅಲ್ಲ, ಕಡಿಮೆ ಇನ್ನ ಮಾಡಿ ಕೊಡ್ತೀನಿ. ಅದು ರಿವೀಲ್ ಮಾಡಲ್ಲ. ಒಂದು ಸರ್ಪ್ರೈಸ್ ಇಲ್ಲಿ ನಿಮ್ ವೀಕ್ಷಕರಕ್ಕೆ. ಒಂದ್ಸಲಿ ಬಂದು ಗಾಡಿ ಫೈನಲೈಸ್ ಮಾಡ್ಲಿ, ಕೂತ್ಕೊಳ್ಳಿ. ಒಂದು ಸರ್ಪ್ರೈಸ್ ಕೊಟ್ಟು ಕಳಿಸ್ತೀನಿ. ಓಕೆ ಸರ್. ಪ್ರೀಮಿಯಂ ಗಾಡಿ ಸರ್ ನಿಮ್ ವೀಕ್ಷಕರಿಗೆ ತಂದಿಟ್ಟಿದೀವಿ. ನೋಡಿ ಗಾಡಿ ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿದೆ ಗಾಡಿ. ಮರ್ಸಿಡೀಸ್ ಬೆನ್ಸ್ ಬಿ ಕ್ಲಾಸ್ 180 ಅಂತ ಹೇಳ್ಬೋದು ಸರ್. 8 ಏರ್ ಬ್ಯಾಗ್ ಇದೆ, 4 ಮ್ಯಾಗ್ವೀಲ್ ಇದೆ. ಡೀಸೆಲ್ ಗಾಡಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಡಿಫಾಗರ್, ರೇರ್ ವೈಫರ್ ಸಿಸ್ಟಮ್, ಡಾಕ್ಟರ್ ಗಾಡಿ ಅಂತ ನೋಡ್ಬೋದು ಸರ್ ನೀವಿಲ್ಲಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಏನು ಮಾತಾಡಂಗಿಲ್ಲ. ಗಾಡಿ ಇಂಟೀರಿಯರ್ ನೋಡ್ಕೊಳ್ಳಿ, ತುಂಬಾ ಅಟ್ರಾಕ್ಟಿವ್ ಇದೆ, ತುಂಬಾ ಚೆನ್ನಾಗಿದೆ. ಪ್ರೀಮಿಯಂ ಕ್ವಾಲಿಟಿ ಗಾಡಿ ಬೇಕಂದ್ರೆ GS ಕಾರ್ ಒಳಗೆ ಬನ್ನಿ, ಒಂದು ಪ್ರೀಮಿಯಂ ಗಾಡಿ ತಂದಿಟ್ಟಿದ್ದೀವಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. AC ತುಂಬಾ ಚಿಲ್ಡ್ ಇದೆ, ಸಖತ್ತಾಗಿದೆ. ಡೀಸೆಲ್ ಗಾಡಿ, ಟೈರ್ ಕಲರ್ ಫುಲ್ ಫ್ರೆಶ್ ನೀಟ್ ಕಂಡೀಷನ್ ಇದೆ. 2013 ಮಾಡಲು, ಸೆಕೆಂಡ್ ಓನರು, 59,000 ಹೊಡಿರೋದು ರೆಕಾರ್ಡೆಡ್. 9,50,000 ಹೇಳ್ತಾ ಇದೀವಿ. 9.5 ಲಕ್ಷ ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 8,75,000 ಕೊಡ್ತೀವಿ ಸರ್. ಎಷ್ಟಾಗತ್ತೆ ಬೇಗ ಬನ್ನಿ, ತಗೊಂಡೋಗಿ. 8,75,000ಕ್ಕೆ ನಿಮಗೆ ಮರ್ಸಿಡೀಸ್ ಬೆನ್ಸ್ ಸಿಗುತ್ತೆ. ಹೌದು ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ಬರ್ಬೋದು. ಒಂದ್ಸಲ ವಿಸಿಟ್ ಕೂಡ ಮಾಡ್ಬೋದು. ಯಾರಿಗಾದ್ರೂ ಲಕ್ಸರಿ ಕಾರ್ ನೋಡ್ತಾ ಇರ್ಬಿದ್ರೆ ಕಡಿಮೆ ಬಜೆಟ್ ಅಲ್ಲಿ ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ ಸರ್. ಮತ್ತೆ XUV ಜಸ್ಟ್ ಬಂದು ನಿಂತಿರೋದು ರಬ್ಬಿಂಗ್ ಪಾಲಿಶ್ ಆಗಿ, ನೀವು ನೋಡಿದ್ರಲ್ಲ. XUV 500 W8 ವೇರಿಯಂಟ್, 6 ಏರ್ ಬ್ಯಾಗ್ ಇರೋ ಗಾಡಿ, 4 ಮ್ಯಾಗ್ವೀಲ್ ಬರೋ ಗಾಡಿ, ಡೀಸೆಲ್ ಗಾಡಿ. ನೋಡ್ಕೊಳ್ಳಿ ಹೆಂಗಿದೆ ಗಾಡಿ ಅಂತ. 2014 ಮಾಡಲು, ಸಿಂಗಲ್ ಓನರ್, 92,000 ಓಡಿರೋದು ರೆಕಾರ್ಡೆಡ್. ಗನ್ ಕಂಡೀಷನ್ ಇದೆ ಸರ್ ಗಾಡಿ. 4 ಟೈರ್ ಫ್ರೆಶ್ ಆಗಿರೋದು, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಒಂದೇ ದಿವಸ ಮಾಡಿ ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ, ಏನು ಮಾತಾಡಂಗೆ ಇಲ್ಲ ಸರ್. ಪ್ರೈಸು 8 ಲಕ್ಷ ಹೇಳ್ತಾ ಇದೀವಿ. 7.5 ಲಕ್ಷ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ. ಈ ತರ ನೀವು ಮಿಸ್ ಮಾಡಕ್ ಹೋಗ್ಬೇಡಿ. ಸಿಂಗಲ್ ಓನರ್ ಗಾಡಿ.